ಇನ್ನು ಟಿವಿ ನೈನ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ರೇಣುಕಾ ಸ್ವಾಮಿ ಅವರ ತಂದೆ ತಾಯಿ ಹಾಗೆ ಅವರ ಪತ್ನಿ ಇವತ್ತು ಮಾತನಾಡಿದ್ದಾರೆ. ಆದಂತ ಘಟನಾವಳಿಗಳೇನೇನು, ಆ ಸಂದರ್ಭದಲ್ಲಿ ಅವರ ಕುಟುಂಬ ಈ ಸನ್ನಿವೇಶವನ್ನ ಹೇಗೆ ಫೇಸ್ ಮಾಡ್ತು, ದರ್ಶನ್ ಅಂಡ್ ಟೀಮ್ ವಿಚಾರವಾಗಿನ ಕೆಲ ಪಶ್ಚಾತ್ತಾಪದ ಮಾತುಗಳನ್ನ ಕೂಡ ಇವರು ಆಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಒಂದು 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 ಪ್ರಶ್ನೆ ಕೇಳ್ತೀನಿ ನಾನು. ಇದನ್ನ ಕೇಳಬೇಕು ಕೇಳಬಾರದು ಗೊತ್ತಿಲ್ಲ, ಆದ್ರೂ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಇದೆಲ್ಲ ತಪ್ಪಿನ ಅರಿವಾಗಿ ದರ್ಶನ್ ಕುಟುಂಬ ಬಂದು ನಮ್ದು ತಪ್ಪಾಯ್ತು, ನಮ್ಮಿಂದ ಏನಾದ್ರು ತಪ್ಪಾಗಿದೆ ಕ್ಷಮಿಸಿ ಅಂತ ನಿಮಗೆ ಕೇಳಿದ್ರೆ ನಿಮ್ಮ ಇದು ಏನಿರುತ್ತೆ ಸರ್? ನಾನು ಯಾರನ್ನೋ ದೂಷಣೆ ಮಾಡೋಂಥ ವ್ಯಕ್ತಿ ಅಲ್ಲ ಸರ್. ನಾನು ಆದ್ರೆ ಅದನ್ನ ಅವ್ರು ಪಶ್ಚಾತ್ತಾಪ ಪಟ್ಕೋಬೇಕು, ಅದನ್ನ ತಪ್ಪು ಅಂತ ಅವರು ಮನವರಿಕೆ ಬರ್ಬೇಕು. ನಾನು ದಿನ ತಪ್ಪಿಕೆ ಬೇಡ್ರಿ, ನಾನು ಪೂಜೆ ಮಾಡ್ಬೇಕಾದ್ರೆ ಒಂದು ಹಾಡು ಹೇಳ್ಕೊಂತೀನಿ. ಅದು ಸರ್ಪಭೂಷಣ ಶಿವಯೋಗಿಗಳು ಅಂತ ಕೇಳಿದಲ್ಲ. ಅದು ಏನಂದ್ರೆ ಅದರ ಒಂದು ಏನ್ ಬರುತ್ತೆ ಅಂದ್ರೆ, ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆ ಬಿಡಿದರು ಶಂಭುವ ಅಂತ. ಮನಸ್ಸಿನಲ್ಲಿ ನೀನೇನು ಬೇಡ, ಮನಸ್ಸಿನಲ್ಲಿ ನೀನು ಮಾಡು. ಆದ್ರೆ ಏನೇನು ಹೇಳ್ತಾರೆ, ಜನ ನಿನ್ನನ್ನು ಮೆಚ್ಚಿದರೆ ಶಿವ ಮೆಚ್ಚುವನೆ ನಿನಗೆ. ಅದೇ ಜನರೆಲ್ಲೋ ನಿನ್ನನ್ನು ದೊಡ್ಡಾತನೆಂದರೆ ಚಿನ್ಮಯ ಶಿವನೇನು ಅರಿಯನೆ ಮರಳೆ ಅಂತ. ಜಗತ್ತಿಗೆ ಈಗ ದೊಡ್ಡನಂತ ಎಲ್ಲರೂ ಹೇಳ್ತಾರೆ, ಆದ್ರೆ ದೇವ್ರಿಗೆ ಗೊತ್ತಿಲ್ವಾ? ಮನದಲ್ಲಿ ಶಿವ ಮಾನ್ಯ ಮಾಡಿಕೊಂಡಿವ, ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಅಂತ. ನಾವು ಮನಸ್ಸು ನನ್ನ ದಿನ ನಾನು ಹೇಳ್ತಿರ್ತೀನಿ, ಈ ಥರ ಹೇಳ್ತೀನಿ, ನನ್ನನ್ನು ನಾನು ಎಚ್ಚರಿಸಿರ್ತೀನಿ. ನಾನು ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡೆಡಿದ್ರು ಶಂಭುವ, ಜನರೇನು ಬಲ್ಲರು ಒಳಗಾದ ಕೃತ್ಯವ ಮನವನರಿಯದ ಕಳ್ಳತನವಿಲ್ಲ ಅಂತ. ಜನರು ಮೆಚ್ಚಲು ಶಿವನು ಒಯ್ದಾರೆ ಅಂತ. ಜನ ಮೆಚ್ಚದಿರೆ ಶಿವ ಬಿಡುತ್ತೀನೇನೆ. ನಾವೇನು ಮಾಡಿದ್ದದು ನನಗೆ ಭಗವಂತಗೆ ಗೊತ್ತಿರುತ್ತೆ. ಅದು ನಾನು ದಿನ ಒಂದು ಪದ್ಯ ಹೇಳ್ತೇನೆ. ಅವರು ಬಹಳ ನನಗೆ ಪ್ರತಿದಿನದ ನಿತ್ಯದ ಒಂದು ಅಭ್ಯಾಸ ನಂದು. ಹಾಗೆ ಅದು ನಾವೇನು ಜನರನ್ನ ಮೆಚ್ಚುವಂಥದ್ದು ಏನು ಅವಶ್ಯಕತೆ ಇಲ್ಲ. ನನಗೆ ಯಾರು ನನಗೆ ನೀವು ಒಂದು ಮಾತು ಹೇಳಿದ್ರಿ, ಪಶ್ಚಾತ್ತಾಪ ಪಡ್ಲಿ ಅಟ್ಲೀಸ್ಟ್ ಅಂತ ಹೇಳಿ ಅಲ್ವಾ? ಅವ್ರಿಗೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನ್ನ ಏನಂದ್ರೆ ತಪ್ಪಿದವರಿಗೆ ಶಿಕ್ಷೆ ಆಗುತ್ತೆ. ಯಾರು ತಪ್ಪಿದ್ರಂತ ಕೋರ್ಟ್ ತೀರ್ಮಾನ ಮಾಡಿ ನಾನೇನು ಹೇಳಲ್ಲ. ಯಾರು ತಪ್ಪಿಸ್ತಿದ್ರು ಅವ್ರು ಶಿಕ್ಷೆ ಆಗ್ಬೇಕು. ಅದರಿಂದ ನನ್ನ ಮಗನಿಗೆ ಒಂದು ಆತ್ಮಶಾಂತಿ ಸಿಗುತ್ತೆ ಅನ್ನೋ ಒಂದು ಭಾವನೆ ನನಗೆ ಯಾರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ. ಸರ್, ಇನ್ನೊಂದು ನನ್ನ ಮನಸ್ಸಲ್ಲಿರೋದನ್ನ ನಾನು ಕೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ಏನಾದರೂ ಈಗ ಆಯ್ತು, ನಮ್ಮಿಂದ ತಪ್ಪಾಗಿದೆ, ದಯವಿಟ್ಟು ಹೆಂಗ್ ಗೊತ್ತಾ, ನಿಮ್ಮ ಫ್ಯಾಮಿಲಿ ಜೊತೆಗೆ ನಾವಿದೀವಿ, ನಾವು ನಿಮಗೆ ನೆರವಾಗಿ ನಿಲ್ತೀವಿ, ನಾವು ನಿಮಗೆ ಸಹಾಯ ಸಹಕಾರ ನೀಡ್ತೀವಿ ಅಂತ ಬಂದ್ರೆ ತಮ್ಮ ನಿರ್ಧಾರ ಏನಿರುತ್ತೆ ಸರ್? ನಾನು ಇದರಲ್ಲಿ ವೈಯಕ್ತಿಕ ನಿರ್ಧಾರ ತಗೊಳಕ್ಕಿಲ್ಲ. ನಾನು ಇಲ್ಲಿವರೆಗೂ ನನ್ನ ಸಮಾಜ ನನ್ನ ಕಾಪಾಡ್ಕೊಂಡು ಬಂದಿದ್ದೀನಿ. ನಾನು ಸಮಾಜ ಹತ್ರ ಚರ್ಚೆ ಮಾಡ್ತೀನಿ, ಸಮಾಜಕ್ಕೆ ಬಿಡ್ತೀನಿ ಅದನ್ನ. ಅವ್ರು ಯಾರಿಗೆ ಹೇಳ್ತಾರ, ನನ್ನ ವೈಯಕ್ತಿಕವಾಗಿ ನಾನು ಅದೆಲ್ಲ. ಯಾಕಂದ್ರೆ ಇಷ್ಟೆಲ್ಲ ಕಾರಣ ಆದ ವ್ಯಕ್ತಿನ ನಾನು ನನಗೆ ಅವನ ಜೊತೆ ಇದು ಮಾಡ್ಬೇಕಂತ ಮನಸ್ಸು ಒಪ್ಪೋದಿಲ್ಲ. ಆದ್ರೂ ಕೂಡ ನನ್ನ ಮೊಮ್ಮಗಳು ಸೊಸೆ ಅವರ ಭವಿಷ್ಯಕ್ಕೋಸ್ಕರ ಏನ್ ಚಿಂತನೆ ಮಾಡ್ಬೇಕು, ನಮ್ಮರೆಲ್ಲರ ಹತ್ರ ದೊಡ್ಡವರು ಇರ್ತಾರೆ, ಅವರು ಏನು ಗೈಡೆನ್ಸ್ ಕೊಡ್ತಾರೆ, ಆ ರೀತಿ ಮುಂದುವರಿ. ನಾನು ವೈಯಕ್ತಿಕ